ಕಾಸರಗೋಡು ಜಿಲ್ಲೆಯ ಪೈವಳಿಕೆ ಹತ್ತಿರ ಜೋಡುಕಲ್ ಎಂಬಲ್ಲಿ ಕೊರತಿ ಮೂಲ ಎಂಬಲ್ಲಿ ನಾವೀಗ ಇದ್ದೇವೆ. ನಮ್ಮ ಹನುಮಗಿರಿ ಮೇಳದ ಹಿಮ್ಮೇಳದ ಕಲಾವಿದ ನಿಶ್ವತ್ ಜೋಗಿ ಇವರಿಗೆ ಪಟ್ಲಾಶಯದಲ್ಲಿ ದೊರಕಿದಂಥ ಮನೆ ಈಗ ಹಸ್ತಾಂತರ ಮಾಡುವಂಥ ಸಂದರ್ಭ. ನಿಶ್ವತ್ ಜೋಗಿ ಅವರು 2 ವರ್ಷಗಳ ಹಿಂದೆ ತನ್ನ ಮನೆಗೆ ಆರ್ಥಿಕ ಸಹಾಯವನ್ನು ಫೌಂಡೇಶನ್ ಒದಗಿಸಿಕೊಡಬೇಕು ಪ್ರಯತ್ನ ಮಾಡ್ಬೋದು ಅಂತೇಳಿ ಮನೆಗೆ ಬಂದಿದ್ದರು ಮತ್ತು ಮನೆಯ ಪಟಗಳನ್ನು ತಂದಿದ್ದರು. ಆ ಸಮಯದಲ್ಲಿ 3 ಕಾಲಾದಂಥ ಮನೆಗಳು ಮತ್ತು ಮನೆ ಆಗಿತ್ತು. ಶೀಟು ಹಾಕಿ ಅರ್ಧ ಹಂಚು ಹಾಕಿದಂಥ ಮನೆ ಹೇಗೆ ಮಾಡ್ಬೋದು ಅಂತ ಕೇಳುವಾಗ ಅರ್ಜಿ ಕೊಡಿ, ಅದು ನಾನು ಪ್ರಯತ್ನ ಮಾಡ್ತೇನೆ ಮತ್ತು ನೀವು ಕೂಡ ಸತೀಶಣ್ಣನನ್ನು ಮುಖತಃ ಭೇಟಿಯಾಗಿ ಅಂತ ಹೇಳಿದ್ದೇನೆ. ಹಾಗೆ ಮುಂದೆ ಸತೀಶಣ್ಣ ಇವರಿಗೆ ಯಕ್ಷಾಶ್ರಯ ಯೋಜನೆಯ ಮನೆಯನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಮೊದಲ ಕಂತಿನ ಹಣ ಯಾವಾಗ ಬಂತೋ ಅಲ್ಲಿಂದ ಇವರಿಗೆ ಕಾಮಧೇನು ಆಗಿ ಸತೀಶಣ್ಣನ ಕೈಗುಣ ಅಂದರೆ ನಮ್ಮ ಪಟ್ಲ ಫೌಂಡೇಶನ್ನ ಕೈಗುಣ ಒಂದು ಆರ್ಥಿಕವಾದಂಥ ಸಹಕಾರ ದೊರಕಿತು. ಆ ಕಾರಣಕ್ಕಾಗಿ ಒಂದು ಸುಭದ್ರವಾದಂತಹ ಮನೆಯನ್ನು ಅವರು ಕಟ್ಟಿಕೊಂಡಿದ್ದಾರೆ. ಕಲಾವಿದರ ಪಾಲಿಗೆ ಆಶಾಕಿರಣವಾಗಿ ಕಳೆದ 11 ವರ್ಷಗಳಿಂದ ವಿವಿಧ ರೂಪದಲ್ಲಿ ಕಲಾವಿದರಿಗೆ ಸಹಾಯಹಸ್ತವನ್ನು ನೀಡುತ್ತಾ ಕಲಾವಿದರ ಬದುಕಿಗೆ ಒಂದು ಭದ್ರತೆಯನ್ನು ಒದಗಿಸುವಂತಹ ವ್ಯವಸ್ಥೆ ದಾನಿಗಳ ನೆರವಿಂದ ನಡೀತಾ ಇದೆ. ತನ್ನ ಬದುಕಿನಲ್ಲಿ ಒಂದು ಸಾರ್ಥಕ್ಯ ಪಡೆಯೋದು ಯಾವಾಗ ಅಂದರೆ ಮದುವೆ, ಇನ್ನೊಂದು ಮನೆ. ನಿಶ್ಚಲ್ ಜೋಗಿ ಇವರು ಕೆಲವು ವರ್ಷಗಳಿಂದ ಯಕ್ಷಗಾನ ಮೇಳದಲ್ಲಿ ದುಡಿತಿದ್ದರೂ ಒಂದು ತನ್ನದಾದಂಥ ಸ್ವಂತ ಮನೆ ಕಟ್ಟಬೇಕು, ಆ ಮನೆ ಈಗಿನ ಕಾಲಘಟ್ಟದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕೆನ್ನುವಂತಹ ಭಾವನೆ ಇರುವುದು ಎಲ್ಲರಿಗೂ ಸಹಜ. ಅದರಂತೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ ತನ್ನ ಮನವಿಯನ್ನು ಸಲ್ಲಿಸಿದರು. ತಕ್ಷಣ ಸತೀಶ್ ಶೆಟ್ಟಿ ಅವರು ಸ್ಪಂದನೆ ಕೊಟ್ಟು ಇವತ್ತು ಈ ಮನೆ ನಿರ್ಮಾಣದ ದಾನಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮಹಾದಾನಿಯಾದಂತಹ ಬರೋಡ ಶಶಿಧರ ಶೆಟ್ಟಿಯವರ ಕೊಡುಗೆ ಆಗಿರ್ತದೆ. ಅವರ ತಾಯಿ ಕಾಶಿ ಶೆಟ್ಟಿ ಅವರ ಹೆಸರಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಎಂಬುದು ಒಂದು ಕಾಮಧೇನು ಇದ್ದಾಗೆ. ಈ ಒಂದು ಮನೆ ಇವತ್ತು 60ನೇ ಮನೆಯನ್ನು ಇವತ್ತು ನಾವು ಪಟ್ಲ ಫೌಂಡೇಶನ್ ಮುಖಾಂತರ ಹಸ್ತಾಂತರಿಸಿವೆ. ಈ ಪಟ್ಲ ಫೌಂಡೇಶನ್ನ ಇದಕ್ಕೆ ಒಂದು ದಾನ ಕೊಟ್ಟವರು ನಮ್ಮ ದೊಡ್ಡ ದಾನಿ ನಮ್ಮ ಪಟ್ಲ ಫೌಂಡೇಶನ್ನಲ್ಲಿ ನಮ್ಮ ಬರೋಡ ಶಶಿಧರ್ ಶೆಟ್ಟಿ ಅವರ ಮುಖಾಂತರ ಇದು ಇವತ್ತು ಕೊಟ್ಟಿದ್ದೇವೆ. ಅಶೋಕಣ್ಣ ಹೇಳಿದ ಹಾಗೆ ಒಂದು ಮನೆ ಕಟ್ಟುವುದು ಅಂತ ಹೇಳೋದು ಸುಲಭ ಅಲ್ಲ, ಪ್ರಾರಂಭ ಮಾಡುವಾಗ ಸುಲಭ. ಹಾಗಾಗಿ ಒಂದು ಗಾದೆ ಮಾತು ಇರೋದು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ತೊಡಗುವಾಗ ಸುಲಭ ಅಂತ ಅನ್ನಿಸ್ತದೆ. ಮನುಷ್ಯರಾದವರಿಗೆ ಒಂದು ಭದ್ರವಾದಂತಹ ನೆಲೆ ಇರಬೇಕು ಅನ್ನುವ ಕನಸಿದ್ರೆ ತಪ್ಪಲ್ಲ. ಮನೆ ಹಳತಾಗಿರುವಾಗ ಸ್ಥಳೀಯ ಪಟ್ಲ ಫೌಂಡೇಶನ್ ಘಟಕದವರಲ್ಲಿ ಕೇಳಿಕೊಂಡು ಅವರು ಒಪ್ಪಿ ಅದನ್ನು ಕೇಂದ್ರ ಸಮಿತಿಗೆ ಕೊಟ್ಟು, ಹಾಗೆ ಯಕ್ಷಧ್ರುವ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅವರು ಇದನ್ನು ಒಪ್ಪಿ ನಮ್ಮ ನಿಶ್ವತ್ ಅವರಿಗೆ ಇದನ್ನು ಮಂಜೂರು ಮಾಡಿರ್ತಾರೆ. ಅದೇ ರೀತಿಯಾಗಿ ಶ್ರೀಯುತ ಶಶಿಧರ ಶೆಟ್ಟಿ ಬರೋಡ ಅವರು ತಮ್ಮ ತಾಯಿಯ ನೆನಪಿನಲ್ಲಿ ನಿಶ್ವತ್ ಆಗಲಿ ಅವನ ತಂದೆ ತಾಯಿಯಂದಿರಾಗಲಿ ಅಥವಾ ಅವನ ಮನೆಯವರೆಲ್ಲರೂ ನಿಶ್ಚಿಂತೆಯಿಂದ ಮಳೆಗಾಲವನ್ನು ಸೆಕೆಗಾಲವನ್ನು ಕಳೆಯುವಂತೆ ಮಾಡಿದ್ದಾರೆ. ಅಶೋಕಣ್ಣ ಹೇಳಿದ ಹಾಗೆ ಆರೋಗ್ಯ, ಶಿಕ್ಷಣ, ಹಾಗೆ ವಸತಿ ಎಲ್ಲ ಕಲಾವಿದರ ಕುರಿತಾಗಿ ಅಹರ್ನಿಶಿ ಚಿಂತಿಸ್ತಾ ಅವರ ಅಭಿವೃದ್ಧಿಗೆ ಅವರ ಏಳಿಗೆಗಾಗಿ ದುಡಿಯುತ್ತಿರುವಂತಹ ಶ್ರೀಯುತ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಹಾಗೂ ಅವರೆಲ್ಲ ತಂಡದವರಿಗೆ ನಾನು ಹನುಮಗಿರಿ ಮೇಳದ ಪ್ರಬಂಧಕನಾಗಿ ನಿಶ್ವತ್ತನ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.
ಅದೇ ರೀತಿಯಾಗಿ ನಮ್ಮ ಮೇಳದ ಯಜಮಾನರಾದಂತಹ ಶ್ರೀಯುತ ಡಾಕ್ಟರ್ ಟಿ ಶಾಂಭಟ್ ಅವರನ್ನು ನಾವು ಮರೆಯುವ ಹಾಗಿಲ್ಲ. ಕಲಾವಿದರಿಗೆ ಆರೋಗ್ಯದ ಸಮಸ್ಯೆ ಆಗಲಿ ಅಥವಾ ಬೇರೆ ಯಾವುದಕ್ಕಾದರೂ ಆ ಕ್ಷಣ ತಿಳಿದು ತಾಯಿಯ ಹಾಗೆ ಕೊಡುವವರು, ಅವರು ಸಹಾಯ ಮಾಡಿದ್ದಾರೆ. ಅವರದ್ದಾದಂತಹ ಸಹಾಯವನ್ನು ಕೂಡ ನಾನು ಕೃತಜ್ಞತಾಪೂರ್ವಕವಾಗಿ ನಿಶ್ವತ್ನವರ ಪರವಾಗಿ ಸ್ಮರಿಸ್ತಾ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಯಕ್ಷಧ್ರುವ ಪಟ್ಲ ಫೌಂಡೇಶನಿನ ಇಂತಹ ಒಂದು ಸಹಾಯ ಸಹಕಾರ, ಈ ಸಂಘಟನೆ ಇನ್ನಷ್ಟು ಮತ್ತಷ್ಟು ಬೆಳೀಲಿ. ಇದರಿಂದಲಾಗಿ ಕಲಾವಿದರಿಗೆ ಪ್ರಯೋಜನ ಆಗಲಿ. ಸತೀಶ್ ಅಣ್ಣ ಹೇಳಿದಾಗ ಅವರಿಗೆ ಸ್ವಂತಕ್ಕೆ ಏನೂ ಇಲ್ಲ, ಅವರದ್ದಾದಂತಹ ಏನು ಪ್ರತಿಭೆ ಉಂಟು, ಅವರದ್ದಾದಂತಹ ಪ್ರಸಿದ್ಧಿ ಉಂಟು, ಅದೆಲ್ಲವನ್ನು ಅವರು ಕಲಾವಿದರಿಗೆ ಬೇಕಾಗಿ ಸಹಾಯ ಮಾಡ್ತಾ ಇದ್ದಾರೆ, ಸಂಗ್ರಹ ಮಾಡ್ತಾ ಇದ್ದಾರೆ. ಭಗವಂತ ಅವರಿಗೂ ಅವರ ತಂಡಕ್ಕೂ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಾವೊಂದು ನೆನಪಿಟ್ಟುಕೊಳ್ಬೇಕು, ಇದರ ಪ್ರಯೋಜನ ಪಡೆದಂಥ ಫಲಾನುಭವಿಗಳು ಯಾವತ್ತೂ ಅದರ ಋಣವನ್ನು ತೀರಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಂದರೆ ಅವರ ಜೊತೆಯಲ್ಲಿ, ಸತೀಶ್ ಶೆಟ್ಟಿ ಅವರ ಜೊತೆಯಲ್ಲಿದ್ದು ನಾವು ಇದರ ಪ್ರಯೋಜನವನ್ನು ಪಡೆದಿದ್ದೇವೆ, ಇನ್ನು ಉಳಿದವರು ಪಡೆಯುವಂತಾಗಲಿ ಎನ್ನುವಂತಹ ಅವರಿಗೊಂದು ಸಂತೋಷ ಸಿಗಬೇಕಿದ್ರೆ ಇದರ ಪ್ರಯೋಜನವನ್ನು ಪಡೆದಂಥ ಎಲ್ಲ ಕಲಾವಿದರು ಅವರೊಂದಿಗೆ ಕೈ ಜೋಡಿಸುವಂತಹ ಅನಿವಾರ್ಯತೆ ಇದೆ ಅಂತ ಹೇಳಿ ನಾನು ಕಲಾವಿದರ ಪರವಾಗಿ ಹೇಳ್ತಾ ಇದ್ದೇನೆ. ನಾನು ಮೊದಲಿಗೆ ಪಟ್ಲ ಫೌಂಡೇಶನ್ ನಮ್ಮ ಉಪ್ಪಳ ಘಟಕಕ್ಕೆ ಮನವಿ ಸಲ್ಲಿಸಿದ್ದೆ, ನನಗೊಂದು ಮನೆಗೆ ಒಂದು ಅರ್ಜಿ ಕೊಡಬೇಕಂತೇಳಿ. ಹಾಗೆ ಯೋಗೀಶ್ವರ ಇವರ ಹತ್ರ ಮೊದಲಿಗೆ ಹೋಗಿದ್ದೆ. ಅವರು ಅದನ್ನು ನಾನು ಅವರಲ್ಲಿ ತಿಳಿಸ್ತೇನೆ ಅಂತೇಳಿ ಹೇಳಿದರು. ತದನಂತರ ಭಾಗವತರು ಕೂಡ ಸರಿ ಕೊಡುವ ಮನೆ ಕೊಡುವ ಅಂತೇಳಿ ಹೀಗೆ ಶಶಿಧರ್ ಶೆಟ್ಟಿ ಬರೋಡ ಇವರ ಪ್ರಾಯೋಜಕತ್ವದಲ್ಲಿ ನನಗೆ ಈ ಮನೆ ದೊರಕಿತು. ಹಾಗೆ ಸತೀಶ್ ಶೆಟ್ಟಿ ಪಟ್ಲ ಇವರಿಗೂ ಹಾಗೂ ಶಶಿಧರ್ ಶೆಟ್ಟಿ ಬರೋಡ ಇವರಿಗೂ ತುಂಬ ಧನ್ಯವಾದಗಳು. ಹಾಗೂ ನಮ್ಮ ಯಜಮಾನರಾದ ಶ್ರೀ ಶಾಂಭಟ್ ಅವರಿಗೂ ತುಂಬ ಧನ್ಯವಾದಗಳು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಎನ್ನುವುದು ಕೇವಲ ಒಂದು ಯಕ್ಷಗಾನಕ್ಕೆ ಸೀಮಿತವಾಗಿಲ್ಲ. ಜಿಲ್ಲೆಯಲ್ಲಿ ಯಾವುದೆಲ್ಲ ಕಲಾ ವಿಭಾಗಗಳು ಉಂಟ, ಕಲಾಕ್ಷೇತ್ರ ಯಾವುದು, ಅದು ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ಆಮೇಲೆ ಜಾನಪದ ಕ್ಷೇತ್ರ ಇರ್ಬೋದು, ದೈವನರ್ತನ ಇರ್ಬೋದು, ಎಲ್ಲ ಅದರಲ್ಲಿ ತೊಡಗಿಕೊಂಡಂತಹ ಎಲ್ಲರಿಗೂ ಸಮಗ್ರವಾದಂತಹ ಒಂದು ಜೀವ ವಿಮೆಯನ್ನು ಮಾಡೋದ್ರ ಮೂಲಕ ಅವ್ರಿಗೊಂದು ಭದ್ರತೆಯನ್ನು ಕೊಡುವಂಥ ವ್ಯವಸ್ಥೆ, ಈ ದೂರದೃಷ್ಟಿಯ ಒಂದು ಯೋಜನೆಯನ್ನು ಪಟ್ಲ ಸತೀಶ್ ಶೆಟ್ಟಿ ಅವರು ಮಾಡಿದ್ದು ನಿಜವಾಗಿಯೂ ಕಲಾ ವಲಯ ಸಂತೋಷ ಪಡಬೇಕಾದಂಥ ವಿಚಾರ. ಇದು ಇನ್ನೂ ಮುಂದುವರಿಬೇಕಿದ್ರೆ ನಾವೆಲ್ಲರೂ ಅದರ ಫಲವನ್ನು ಪಡೆದವರು, ಇನ್ನು ಮುಂದಕ್ಕೆ ಪಡೆಯಲಿಕ್ಕಿರುವವರು ಎಲ್ಲರೂ ಅವರೊಂದಿಗೆ ಕೈ ಜೋಡಿಸಬೇಕು.